ಇದು ನನ್ನ ಫೋಟೋ. ಮೊದಲು ಹಂಗಿದ್ದೆ ನಾನೇ, ಅದು 84 ಇದ್ದೆ. ಆ್ಯಂಡ್ ದೆನ್ ಇವಾಗ 49-50 ನಲ್ಲಿ ಓಡಾಡ್ತಿದ್ದೆ. ಹಾಯ್, ನಾನು ಭೂಮಿಕಾ, ಬೆಂಗಳೂರಲ್ಲಿ ಇರ್ತೀನಿ. ಬೆಂಗಳೂರಿನವಳೆ. ಆಕ್ಟಿಂಗ್ ಮಾಡ್ತೀನಿ. ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್ ಮುಗಿಸಿದ್ದೀನಿ. ಜರ್ನಲಿಸ್ಟ್ ಆಗಬೇಕಿತ್ತು, ಅಪಿತಪ್ಪಿ ಆಕ್ಟ್ ಕಡೆ ಡೈವರ್ಟ್ ಆಗಿಬಿಟ್ಟೆ. ಆ್ಯಂಡ್ ಹಾಗೆ ಫಿಟ್ನೆಸ್ ಕೋಚ್ ಕೂಡ. ಫಿಟ್ನೆಸ್ ಆ್ಯಂಡ್ ಆಕ್ಟಿಂಗ್ ಎರಡು ನನ್ನ ಮೇನ್ ಪ್ರೊಫೆಷನ್. ಹಿಮೋಗ್ಲೋಬಿನ್ ಯಾವಾಗಲೂ ಲೋ ಇರ್ತಿತ್ತು. ಸೊ ಹಿಮೋಗ್ಲೋಬಿನ್ ಲೋ ಇಂದ ಒಂದು ನನ್ನ ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಜಾಸ್ತಿ ಆಗ್ಬೋದು ಅಂತ ಹೇಳಿ ನನ್ನ ಗೈನಕಾಲಜಿಸ್ಟ್ ಹೇಳಿದ್ದು. ಸ್ವೀಟ್ ಅಂತ ಬಂದಾಗ ನಮ್ಮ ಯೂಟ್ರಸ್ ಅಥವಾ ಓವರೀಸ್, PCOD ಇಶ್ಯೂಸ್, ಪೀರಿಯಡ್ಸ್ ಇರುವಾಗ ಸುಮಾರು ಹೆಣ್ಮಕ್ಳು ಕ್ರೇವ್ ಮಾಡ್ತಾರೆ ಸ್ವೀಟ್ಗೆ. ಸೊ ಇಟ್ಸ್ ಅನ್ ಇಂಡಿಕೇಶನ್ ನಿಮ್ಮ ಯೂಟ್ರಸ್ ಅಂಡ್ ಓವರೀಸ್ಗೆ ಸ್ವೀಟ್ಸ್ ಕ್ರೇವ್ ಆಗ್ತಾ ಇದೆ, ಅಲ್ಲೇನೋ ಹೊಡ್ತಾ ಬೀಳ್ತಾ ಇದೆ. ಹಾಯ್, ನಾನು ಭೂಮಿಕಾ, ಬೆಂಗಳೂರಲ್ಲಿ ಇರ್ತೀನಿ. ಬೆಂಗಳೂರಿನವಳೆ, ಪಕ್ಕಾ ಕನ್ನಡತಿ. ಆಕ್ಟಿಂಗ್ ಮಾಡ್ತೀನಿ. ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್ ಮುಗಿಸಿದ್ದೀನಿ. ಜರ್ನಲಿಸ್ಟ್ ಆಗಬೇಕಿತ್ತು, ಅಪಿತಪ್ಪಿ ಆಕ್ಟ್ ಕಡೆ ಡೈವರ್ಟ್ ಆಗಿಬಿಟ್ಟೆ. ಆ್ಯಂಡ್ ಹಾಗೆ ಫಿಟ್ನೆಸ್ ಕೋಚ್ ಕೂಡ. ಫಿಟ್ನೆಸ್ ಆ್ಯಂಡ್ ಆಕ್ಟಿಂಗ್ ಎರಡು ನನ್ನ ಮೇನ್ ಪ್ರೊಫೆಷನ್. ಹಾಯ್, ಹಲೋ. ಸೊ ಫಸ್ಟ್ಲಿ ಕಂಗ್ರಾಚುಲೇಷನ್ಸ್, ನಿಮ್ಮ ರೀಸೆಂಟ್ ಕಿರುಚಿತ್ರ ತುಂಬಾನೇ ಪಾಪ್ಯುಲರ್ ಆಗಿದೆ. ಥ್ಯಾಂಕ್ ಯು. ಜೊತೆಗೆ ನೀವು ಈ ಒಂದು ಅಂದ್ರೆ ಇಷ್ಟು ಕೆಜಿ ನೀವು ಇಳಿದಿದ್ದೀರಾ ಅಂದ್ರೆ ನಿಮ್ಮ ಫಿಟ್ನೆಸ್, ಆಕ್ಟಿಂಗ್ ಜೊತೆಗೆ ಫಿಟ್ನೆಸ್ ಕೂಡ ತುಂಬಾನೇ ಅದ್ಭುತವಾಗಿ ಮೇಂಟೈನ್ ಮಾಡ್ತಿದ್ದೀರಾ. ಸೊ ಫಸ್ಟ್ ನೀವು ಆ ಫೋಟೋನ ನೋಡಿ ಎಕ್ಸ್ಪ್ಲೈನ್ ಮಾಡ್ಬೋದಾ? ಡೆಫಿನೆಟ್ಲಿ. ಆಕ್ಚುಲಿ ಅದು ಫಿಟ್ನೆಸ್ ಇಂದ ನಾನು ಆಕ್ಟಿಂಗ್ ಕಡೆ ಡೈವರ್ಟ್ ಆಗಿದ್ದು. ಸೊ ಇದು ನನ್ನ ಫೋಟೋ. ಮೊದಲು ಹಂಗಿದ್ದೆ ನಾನೇ, ಅದು. ಫಸ್ಟ್ ಎಷ್ಟು ಕೆಜಿ ಇದ್ರಿ, ಸೊ ಈಗ ಎಷ್ಟು ಕೆಜಿ ಇದೀರಾ ಎಕ್ಸ್ಪ್ಲೈನ್ ಮಾಡ್ಬೋದು? ಎಸ್, ಫಸ್ಟ್ ಆಕ್ಚುಲಿ 84 kg ಇದೆ. ಇಲ್ಲಿ ಸ್ವಲ್ಪ ನಂಬರಿಂಗ್ ಕೌಂಟ್ ಡಿಫರೆನ್ಸ್ ಇದೆ. 84 ಇದ್ದೆ. ಆ್ಯಂಡ್ ದೆನ್ ಇವಾಗ 49-50 ನಲ್ಲಿ ಓಡಾಡ್ತಿದೆ. ಅದಕ್ಕಿಂತ ಕಮ್ಮಿ ಆಗಕ್ಕೆ ಚಾನ್ಸಸ್ ಇರುತ್ತೆ, ಬಟ್ ನಾನು ಮಾಡಲ್ಲ. ಬಟ್ ಅಪ್ಗ್ರೇಡ್ ತಗೊಳ್ಳೋದು ಭಾಳ ಕಷ್ಟ. 1 kg ಇನ್ಕ್ರೀಸ್ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಎಸ್, ಬಿಕಾಸ್ ರೆಗ್ಯುಲರ್ ಫಿಟ್ನೆಸ್ ಅಂತೂ ಮೇಂಟೈನ್ ಮಾಡ್ತೀನಿ. ಎಸ್. ಸೊ ಆಕ್ಟಿಂಗ್ಗೋಸ್ಕರ ನೀವು ವೆಯ್ಟ್ ನ ರಿಡ್ಯೂಸ್ ಮಾಡಿದ್ರಾ? ನೋ, ನಾನು ಹೆಲ್ತ್ ಇಶ್ಯೂಸ್ಗೋಸ್ಕರ ಮಾಡಿದ್ದು. ಬಿಕಾಸ್ ನಾನು ಹಿಮೋಗ್ಲೋಬಿನ್ ಯಾವಾಗಲೂ ಲೋ ಇರ್ತಿತ್ತು. ಸೊ ಹಿಮೋಗ್ಲೋಬಿನ್ ಲೋ ಇಂದ ಒಂದು ನನ್ನ ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಜಾಸ್ತಿ ಆಗ್ಬೋದು ಅಂತ ಹೇಳಿ ನನ್ನ ಗೈನಕಾಲಜಿಸ್ಟ್ ಹೇಳಿದ್ದು. ಆ್ಯಂಡ್ ಅಲ್ಲಿಂದ ನನಗೆ ಮೆನಿ ಮೆಡಿಸಿನ್ಸ್ ತಗೊಂತ ಸ್ಟೆರಾಯ್ಡ್ಸ್ ಇವೆಲ್ಲ ಇಂಜೆಕ್ಟ್ ಮಾಡಕ್ಕೆ ಶುರು ಮಾಡಿದ್ರು. ಬಿಕಾಸ್ ಹಿಮೋಗ್ಲೋಬಿನ್ ರೀಸನೇ ಇಲ್ಲ. ಸೊ ರೀಸನ್ ಇಲ್ಲದೆ ಹಿಮೋಗ್ಲೋಬಿನ್ ಯಾವಾಗಲೂ 3 and 4 ಕೌಂಟಿಂಗ್ಸ್ ಅಲ್ಲಿ ಇರ್ತಿತ್ತು. ಸೊ ಅಷ್ಟು ಹೆವಿ ಡೋಸ್ ಮೆಡಿಸಿನ್ಸ್ ನನ್ನ ವೆಯ್ಟ್ ಪುಟ್ ಆನ್ ಆಗೋದಿರ್ಬೋದು ರೀಸನ್ಸ್. ಸೊ ಅದಕ್ಕೋಸ್ಕರ ನಾನು ವೆಯ್ಟ್ ಲಾಸ್ ಜರ್ನಿ, ಹೆಲ್ತ್ಗೋಸ್ಕರ ವೆಯ್ಟ್ ಲಾಸ್ ಜರ್ನಿ ಮಾಡಿದ್ದು. ಆ್ಯಂಡ್ ಆಕ್ಟ್ರೆಸ್ ಆಗೋದೆ ಅಲ್ಲಿಂದ. ಅಂದ್ರೆ ಅಷ್ಟೊಂದು ಕೆಜಿನ ರಿಡ್ಯೂಸ್ ಮಾಡಬೇಕು ಅಂದ್ರೆ ತುಂಬಾನೇ ಕಷ್ಟ. ಎಸ್, ಸ್ಯಾಕ್ರಿಫೈಸ್ ಅಂತೂ ಫುಡ್, ಎಸ್ಪೆಷಲಿ ಬೇರೆ ಏನು ಸ್ಯಾಕ್ರಿಫೈಸ್ ಆಗಲ್ಲ ಲೈಫಲ್ಲಿ. ಫುಡ್ ಬಂದ್ ಮಾಡಬೇಕಿತ್ತು ನನಗೆ. ಡೆಫಿನೆಟ್ಲಿ ನಾನು ಸಿಕ್ಕಾಪಟ್ಟೆ ಫುಡಿ ಇದ್ದೆ. ಬೆಂಗಳೂರಲ್ಲಿ ಅಂದ್ರೂ ಗೊತ್ತು, ಗಲ್ಲಿಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫುಡ್ಸ್ ಅಂತೂ ಸಿಗುತ್ತೆ. ಅಷ್ಟು ಫುಡ್ಡಿ ಇದ್ದೆ. ಸ್ಯಾಕ್ರಿಫೈಸ್ ಅಂತ ಬಂದದ್ದು ಓನ್ಲಿ ನನಗೆ ಫುಡ್ಡಲ್ಲಿ. ಎ ಟು ಝೆಡ್ ನೀವು ಎಯಿಂದ ಝೆಡ್ವರೆಗೂ ಏನೇನು ಫುಡ್ ಹೆಸರು ಹೇಳ್ತಿರೋ ಪ್ರತಿಯೊಂದು, ಶುಗರ್ಸ್ ಇರ್ಬೋದು, ಕಾರ್ಬ್ಸ್ ಇರ್ಬೋದು, ನನ್ನ ಫೇವ್ರೇಟ್ಸ್ ಅಂದರೆ ಸುಮಾರು ರೋಟೀಸು, ಚಪಾತೀಸ್ ಅಂತ ಬಂದಾಗ ಅದು ಎಲ್ಲಾನು ಕಟ್ ಡೌನ್ ಮಾಡಿದ್ದೆ. ಹಾಂ. ಸೊ ಫಿಟ್ನೆಸ್ ಪ್ರಿಯರು ತುಂಬಾನೇ ಇರ್ತಾರೆ. ಸೊ ಅಂತವರಿಗೆ ನಿಮ್ ಕಡೆ ಒಂದು ಮೆಸೇಜ್ ಇರಬೇಕು ಅನ್ನೋ ಏನು ಹೇಳ್ತೀರಾ? ಅಂದ್ರೆ ತುಂಬಾ ವೆಯ್ಟ್ ಗೇನ್ ಇರ್ತಾರೆ. ಸೊ ಪುಟಾನ್ ತುಂಬಾ ಕಡಿಮೆ ವೆಯ್ಟ್ ಆಗ್ಬೇಕು ಅನ್ಕೊಂಡಿರ್ತಾರೆ. ಸೊ ಸಡನ್ ಆಗಿ ಬೇರೆ ಏನೋ ಡಯಟ್ ಎಲ್ಲ ಮಾಡಕ್ ಹೋಗ್ತಾರೆ. ಅಂತವರಿಗೆ ನಿಮ್ ಕಡೆಯಿಂದ ಮೆಸೇಜ್? ಎಸ್, ಡೆಫಿನೆಟ್ಲಿ. ವೆಯ್ಟ್ ಗೇನ್ ಅಂತ ಬಂದಾಗ ನಾವು ಹೇಳೋದು, ಇವಾಗ ನಾನು ಆಕ್ಚುಲಿ ಕೋಚಿಂಗ್ ಕೂಡ ಮಾಡ್ತೀನಿ. ನನಗೆ ಐ ಹ್ಯಾವ್ 150+ ಕ್ಲೈಂಟ್ಸ್, ವೆಯ್ಟ್ ಲಾಸ್ ಕ್ಲೈಂಟ್ಸ್ ಇದ್ದಾರೆ. ವೆಯ್ಟ್ ಗೇನ್ ಅಂತ ಬಂದಾಗ ಡೆಫಿನೆಟ್ಲಿ ವೆಯ್ಟ್ ಗೇನ್ ಇಸ್ ಜಸ್ಟ್ ಅ ಸಿಂಪ್ಟಮ್. ಅದು ವೆಯ್ಟ್ ಗೇನ್ ಆಗ್ತಿದೆ ಅಂದ್ರೆ ನಿಮ್ಮ ಆರ್ಗನ್ಸಿಗೆ ಏನೋ ಹೊಡೆತ ಬೀಳ್ತಾ ಇದೆ ಅಂತ. ಸೊ ರೂಟ್ ಕಾಸ್ ಬಂದು ಆರ್ಗನ್ಸ್ ವೀಕ್ ಆಗ್ತಾ ಇರೋದು. ಇವತ್ತಿನ ದಿನಗಳಲ್ಲಿ ರೀಸೆಂಟ್ ಆಗಿ ಕೂಡ ಒಂದು ಇಂಟರ್ವ್ಯೂ ಇತ್ತು, ಅದರಲ್ಲಿ ಬೇಸಿಕ್ ನ್ಯೂಟ್ರಿಯನ್ಸ್ ಏನ್ ನಮ್ಮ ಫುಡ್ ಅಲ್ಲಿ ಹೋಗ್ಬೇಕು ಅದು ಡೆಫಿನೆಟ್ಲಿ ನಮ್ಗೆ ಹೋಗ್ತಾ ಇಲ್ಲ. ನಾವೇ ದಿನ ಬೆಳಗಾದ್ರೆ ನ್ಯೂಸ್ ಅಲ್ಲಿ ನೀವೇ ಹಾಕ್ತಾ ಇರ್ತೀರಾ, ಪೆಸ್ಟಿಸೈಡ್ಸ್, ಕೆಮಿಕಲ್ಸ್, ಇಂಜೆಕ್ಷನ್ಸ್, ಅಡಲ್ಟ್ರೇಷನ್, ಪ್ರಾಪರ್ ಆಗಿರೋ ನ್ಯೂಟ್ರಿಯನ್ಸ್ ನಮ್ಮ ದೇಹಕ್ಕೆ ಫುಡ್ ಅಲ್ಲಿ ಹೋಗ್ತಾ ಇಲ್ಲ. ಅದಕ್ಕೆ ಆರ್ಗನ್ಸ್ ವೀಕ್ ಆಗುತ್ತೆ. ಆರ್ಗನ್ಸ್ ವೀಕ್ ಆಗ್ತಾ ಎಕ್ಸೆಸ್ ಫ್ಯಾಟ್ ನ ಬರ್ನ್ ಮಾಡಲ್ಲ. ಸೊ ವೆಯ್ಟ್ ಗೇನ್ ಜಸ್ಟ್ ಸಿಂಪ್ಟಮ್. ಕರೋನಾ ಇದ್ದಂಗೆ. ಕರೋನಾ ಮೇನ್ ವೈರಸ್. ಜ್ವರ, ನೆಗಡಿ, ಕೆಮ್ಮು, ತಲೆನೋವು ಇವೆಲ್ಲ ಸಿಂಪ್ಟಮ್ಸ್. ಡಾಕ್ಟರ್ ಹತ್ರ ಹೋದ್ರೆ ನಿಮ್ಗೆ ವೈರಸ್ಸಿಗೆ ಸಿಂಪ್ಟಮ್ ಮೆಡಿಸಿನ್ ಕೊಡ್ತಾರೆ. ಸಿಂಪ್ಟಮ್ಸ್ ಆಟೋಮೆಟಿಕಲಿ ಅದಾಗದೆ ಹೋಗುತ್ತೆ. ನೀವು ಬರೀ ಜ್ವರ, ಕೆಮ್ಮು, ನೆಗಡಿಗೆ ಏನಾದ್ರು ಮೆಡಿಸಿನ್ಸ್ ಕೊಟ್ರೆ ವೈರಸ್ ಅಲ್ಲೇ ಇರುತ್ತೆ. ಸೊ ಇಲ್ಲೂ ಕೂಡ ಸುಮಾರು ಜನ ಜಿಮ್ ಮಾಡಿದ್ರು, ಡಯಟ್ ಮಾಡಿದ್ರು, ವೆಯ್ಟ್ ಲಾಸ್ ಮಾಡಿದ್ರು, ಮತ್ತೆ ರೀಗೇನ್ ಆದ್ರು ಅಂತಾರೆ. ಬಿಕಾಸ್ ಆರ್ಗನ್ಸ್ನ ಹೀಲ್ ಮಾಡಿಲ್ಲ, ಡ್ಯಾಮೇಜ್ ಆಗಿರುತ್ತೆ. ಡೆಫಿನೆಟ್ಲಿ ಎಕ್ಸೆಸ್ ಆಫ್ ಫ್ಯಾಟ್ ಅಂತ ನಾವು ಬಾಡಿನಲ್ಲಿ ಕೂಡ್ಸ್ಕೊಂಡಾಗ ಆರ್ಗನ್ಸ್ ವೀಕ್ ಆಗಿರುತ್ತೆ. ಸೊ ಪ್ರಾಪರ್ ಆರ್ಗನ್ಸ್ನ ನಾವು ಅದಕ್ಕೆ ಬೇಕಿರೋ ನ್ಯೂಟ್ರಿಯೆಂಟ್ಸ್ ಕೊಟ್ಟಾಗ ಡೆಫಿನೆಟ್ಲಿ ವೆಯ್ಟ್ ಲಾಸ್ ಆಗುತ್ತೆ, ಹಾಗೆ ಹೆಲ್ದಿ ಕೂಡ ಆಗ್ತಾರೆ.
ಅಂತ ಕ್ಲೈಂಟ್ಸ್ ಬಂದಾಗ ಸೊ ಫಸ್ಟ್ ಸ್ಟೆಪ್ಸ್ ಗಳು ಅಂತ ಬರುತ್ತೆ. ಸೊ ಸ್ಟೆಪ್ಸ್ ಗಳು ಯಾವ ತರ ಇರುತ್ತೆ ಅಂದ್ರೆ ಫಸ್ಟ್ ಏನೇನು ಫಾಲೋ ಮಾಡಬೇಕು, ಈ ತರದ್ ಏನೇನು ಹೇಳ್ತೀರಾ? ಎಸ್, ಫಸ್ಟ್ ಬೇಸಿಕಲಿ ಹೆಲ್ತ್ ಫಾರ್ಮ್ ಅಂತ ಒಂದಿರುತ್ತೆ, ಬೇಸಿಕ್ ಕ್ವೆಶನ್ಸ್. ನಾವು ಇಂಟರ್ನಲ್ಲಿ ಏನಾಗ್ತಿದೆ ನೋಡ್ಬೇಕು. ಮೇಲೆ ಹೇಳ್ತಾರೆ ನಾ ಎಲ್ಲ ಚೆನ್ನಾಗಿದ್ದೀನಿ, ಬರೇ ದಪ್ಪ ಇದ್ದೀನಿ ಅಂತ, ಬಟ್ ಇಂಟರ್ನಲ್ಲಿ ಏನೋ ಆಗ್ತಿರೋದಕ್ಕೆ ನೀವು ದಪ್ಪ ಆಗ್ತಾ ಇದ್ದೀರಾ. ಸೊ ಆ ಇಂಟರ್ನಲ್ಗೆ ಐಡೆಂಟಿಫೈ ಮಾಡೋದಕ್ಕೆ ಒಂದು ಫಾರ್ಮ್ಸ್ ಇರುತ್ತೆ, ಬೇಸಿಕ್ ಕ್ವೆಶನ್ಸ್. ಏನ್ ತಿಂತೀರಾ, ಲೈಫ್ ಸ್ಟೈಲ್ ಏನಿದೆ, ದಪ್ಪ ಎಲ್ಲ ಆಗ್ತಿದ್ದೀರಾ, ಏನಾದ್ರೂ ಸಿಂಪ್ಟಮ್ಸ್. ಬಿಕಾಸ್ ಪ್ರತಿಯೊಂದು ಫುಡ್ ನಾವೇನ್ ಕ್ರೇವಿಂಗ್ಸ್ ಅಂತೀವಿ, ಸ್ವೀಟ್ ಅಂತ ಬಂದಾಗ ನಮ್ಮ ಯುಟ್ರಸ್ ಅಥವಾ ಓವರೀಸ್, PCOD ಇಶ್ಯೂಸ್, ಪೀರಿಯಡ್ಸ್ ಇರುವಾಗ ಸುಮಾರು ಹೆಣ್ಮಕ್ಳು ಕ್ರೇವ್ ಮಾಡ್ತಾರೆ ಸ್ವೀಟ್ಗೆ. ಸೊ ಇಟ್ಸ್ ಅನ್ ಇಂಡಿಕೇಶನ್ ನಿಮ್ಮ ಯುಟ್ರಸ್ ಅಂಡ್ ಓವರೀಸ್ಗೆ ಸ್ವೀಟ್ಸ್ ಕ್ರೇವ್ ಆಗ್ತಾ ಇದೆ, ಅಲ್ಲೇನೋ ಹೊಡ್ತಾ ಬೀಳ್ತಾ ಇದೆ. ಸಾಲ್ಟಿ ಫುಡ್ ಅಂತ ಹೇಳ್ತೀವಿ, ಥೈರಾಯ್ಡ್ ಗ್ಲ್ಯಾಂಡ್ಸ್ ಬಂದಾಗ ಅಲ್ಲಿನ ಗ್ಲ್ಯಾಂಡ್ಸ್ ಹೊಡ್ತಾ ಬೀಳ್ತಿದೆ, ಸಾಲ್ಟ್ ಜಾಸ್ತಿ ಕ್ರೇವ್ ಮಾಡ್ತಾರೆ. ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಫಾರ್ಮ್ ಕಳಿಸ್ತೀನಿ. ಅದನ್ನ ಆದ್ಮೇಲೆ ಕನ್ಸಲ್ಟೇಷನ್ ಅಲ್ಲಿ ಕಂಪ್ಲೀಟ್ A to Z ಮಾತಾಡ್ತೀವಿ ಅವ್ರ ಜೊತೆಗೆ. ಅದನ್ನ ತಿಳ್ಕೊಂಡ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀವಿ. ಬೇಸಿಕಲಿ ಫುಡ್, ಕಂಪ್ಲೀಟ್ಲಿ ಫುಡ್, ಬೇರೆ ಏನು ಎಕ್ಸ್ಟ್ರಾ ಏನು ವರ್ಕೌಟ್ಸ್ ಇಲ್ಲ, ಏನೂ ಇರಲ್ಲ. ಕಂಪ್ಲೀಟ್ಲಿ ಫುಡ್ ಕಾನ್ಸಂಟ್ರೇಷನ್ಸ್ ಇರುತ್ತೆ. ತುಂಬಾ ಜನ ಹೀರೋಯಿನ್ಸ್ ಇದಾರೆ, ಸೊ ತುಂಬಾ ದಪ್ಪ ಇದಾರೆ ಈಗಲೂ ಕೂಡ, ಸೊ ಮೆನ್ಷನ್ ಮಾಡೋದು ಬೇಡ, ಬಟ್ ಅವರೆಲ್ಲ ತುಂಬಾ ವೆಯ್ಟ್ ಕಡಿಮೆ ಆಗ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿದ್ದಾರೆ, ಅದು ಕೂಡ ಆಗ್ತಿಲ್ಲ. ಸೊ ಅದು ಮೇನ್ ರೀಸನ್ ಪರ್ಟಿಕ್ಯುಲರ್ ಏನಾದ್ರೂ ಇರುತ್ತಾ? ಎಸ್, ಡೆಫಿನೆಟ್ಲಿ. ಆಗ್ಲೇ ಹೇಳ್ದಂಗೆ ಆರ್ಗನ್ಸ್ ಫ್ಯಾಟ್ ನ ಬರ್ನ್ ಮಾಡ್ತಾ ಇಲ್ಲ. ಅಂಡ್ ಮೋರ್ ಎವರ್ ಇವಾಗಿನ ಲೈಫ್ ಸ್ಟೈಲ್ ಕಂಪ್ಲೀಟ್ಲಿ ಆಗ್ಲೇ ಹೇಳ್ದಂಗೆ ನೋ ನ್ಯೂಟ್ರಿಷನ್ ಫುಡ್ ಅಂಡ್ ಲ್ಯಾಕ್ ಆಫ್ ಲೈಫ್, ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ಪ್ರತಿಯೊಂದು ನಾವು ತಗೊಂತಿರೋದು ಇವಾಗ ಎಲ್ಲೆಲ್ಲೂ ನಾವು ಉಸಿರಾಡೋ ಗಾಳಿ ಕೂಡ ಪೊಲ್ಯೂಟೆಡ್, ಕುಡಿಯೋ ನೀರು ಕೂಡ ಪೊಲ್ಯೂಟೆಡ್. ಎಲ್ಲಿ ನಾವು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದೀವಿ, ಅದರಲ್ಲಿ ಸಾಲದಾಗ ಮತ್ತೆ ಜಂಕ್ ಫುಡ್ಸ್. ಆಕ್ಟಿವಿಟಿ, ಫಿಸಿಕಲ್ ಆಕ್ಟಿವಿಟಿ ಅಂತೂ ಎಷ್ಟು ಜನ ಮಾಡ್ತಾರೆ ದಿನದಲ್ಲಿ? ಫಿಸಿಕಲ್ ಆಕ್ಟಿವಿಟಿ ಬೇಸಿಕ್ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದ್ರೂ ಬೇಕೇ ಬೇಕು, ಹೆವಿ ಇಲ್ಲ ಆದ್ರೂ ಮಿನಿಮಮ್ ಅಂತಾದ್ರೂ ಬೇಕೇ ಬೇಕು. ಸೊ ಅದು ಯಾವುದು ಮಾಡದೇ ಇರೋದಕ್ಕೇನೆ ಇಷ್ಟ ಆಗ್ತಿದೆ. ಡೆಫಿನೆಟ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಅವರು ಸಣ್ಣ ಆಗಿ ಆಗ್ತಾರೆ. ಸೊ ತುಂಬಾ ಜನ ಬರೀ ವ್ಯಾಯಾಮ ಹಾಗೇನೆ ಡಯಟ್ಸ್, ಸೊ ಈ ತರದ್ದು ನಾರ್ಮಲ್ ಆಗಿ ಮಾಡ್ಕೊಂಡು ಹೋಗ್ತಾರೆ ಸಣ್ಣ ಆಗ್ಬೇಕು ಅಂತ. ಸೊ ಅಂತವರಿಗೆ ಏನ್ ಹೇಳ್ತೀರಾ? ಸೊ ಬರೀ ಈ ತರದ್ ಮಾಡಿದ್ರೆ ನೀವು ವೆಯ್ಟ್ ಲಾಸ್ ಆಗಲ್ಲ ಅಂತ ಹೇಳ್ತೀರಾ? ಖಂಡಿತವಾಗ್ಲೂ ಮೇನ್ ಥಿಂಗ್ ನ್ಯೂಟ್ರಿಷನ್ಸ್ ಕಾನ್ಸಂಟ್ರೇಟ್ ಮಾಡಲೇಬೇಕು. ಆರ್ಗನ್ಸ್ ಬೇಕಾಗಿರೋದು ನ್ಯೂಟ್ರಿಯನ್ಸ್. ಥೈರಾಯ್ಡ್ ಅಂತ ಬಂದಾಗ ಮೆಡಿಸಿನ್ಸ್ ಕೊಡ್ತಾರೆ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಬಟ್ ಥೈರಾಯ್ಡ್ ಗ್ಲ್ಯಾಂಡ್ಸ್ ಹೀಲ್ ಆಗೋದಕ್ಕೆ ಏನು ಕೊಡೋದಿಲ್ಲ ಮೆಡಿಸಿನ್ಸ್. ಸೊ ಥೈರಾಯ್ಡ್ ಗ್ಲ್ಯಾಂಡ್ಸ್ ಬೇಕಿರೋದು ನ್ಯಾಚುರಲಿ ನ್ಯೂಟ್ರಿಯನ್ಸ್. ನಾನು ಪ್ರತಿಯೊಂದು ಆರ್ಗನ್ಸಿಗೂ ಬೇಕಿರೋದು ನ್ಯೂಟ್ರಿಯೆಂಟ್ಸ್. ನಮ್ಗೆ ಹಸ್ವಾಗತ್ತೆ ಊಟ ಮಾಡ್ತೀವಿ, ಬಟ್ ಆರ್ಗನ್ಸಿಗೆ ಕೂಡ ಹಸ್ವಾಗತ್ತಲ್ಲ. ಆರ್ಗನ್ಸಿಗೆ ನಮ್ಮ ಚಿಕನು, ಮಟನು, ಫಿಶು, ವೆಜಿಟೇಬಲ್ಸು, ಫ್ರೂಟ್ಸು ಇದು ಯಾವುದೂ ಬೇಡ, ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಬೇಕು ಅಲ್ವಾ. ಸೊ ಕಣ್ಣಂತ ಬಂದಾಗ ವೈಟಮಿನ್ ಎ, ಸ್ಕಿನ್ ಅಂತ ಬಂದಾಗ ವೈಟಮಿನ್ ಸಿ. ಸೊ ಇದು ಎಲ್ಲ ನ್ಯೂಟ್ರಿಯೆಂಟ್ಸ್ ನಿಮ್ಮ ರೆಗ್ಯುಲರ್ ಡಯಟ್ನಲ್ಲಿ ಆಡ್ ಆನ್ ಮಾಡಿದಾಗ ಡೆಫಿನೆಟ್ಲಿ ಇಂಟರ್ನಲ್ಲಿ ಹೀಲಿಂಗ್ ಆಗುತ್ತೆ. ಆ ಇಂಟರ್ನಲ್ ಹೀಲಿಂಗೇ ನಮ್ಮ ವೆಯ್ಟ್ ಲಾಸ್ ಮಾಡೋದು. ಸೊ ಸಮ್ಮರ್ ಅಂತ ಬಂದಾಗ ಈ ಸಮ್ಮರ್ಗೆ ಏನು ಹೇಳ್ತೀರಾ, ಸಮ್ಮರ್ ಟಿಪ್ಸ್? ಎಸ್, ಸಮ್ಮರ್ ಅಂತ ಬಂದ್ರು ಪ್ರತಿಯೊಂದು ಸೀಸನಲ್ಲೂ ನಾವು ಹೇಳೋದು ಡೆಫಿನೆಟ್ಲಿ ಹೆಲ್ದಿ ಫುಡ್ ಅಂಡ್ ಕಾರ್ಬ್ಸ್ ಅಂಡ್ ಶುಗರ್ ಫುಡ್ ಅನ್ನ ರೆಗ್ಯುಲರ್ ಆಗಿ ಕಡಿಮೆ ಮಾಡಲೇಬೇಕು. ಡೈರೆಕ್ಟ್ ಅಲ್ಲ ಇಂಡೈರೆಕ್ಟ್ ಆಗಿ ಕೂಡ ನಾವು ಮೆನಿ ಶುಗರ್ ಅಂಡ್ ಕಾರ್ಬ್ಸ್ ತಗೋತೀವಿ. ಸೊ ಅದರಲ್ಲಿ ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಳೇಬೇಕು ಪ್ರತಿಯೊಂದು ಸೀಸನಲ್ಲೂ ಅಷ್ಟೇ. ಅಂಡ್ ಫ್ಯಾಟ್ ಫುಡ್, ಎಸ್, ನಮ್ಮಲ್ಲಿ ರಾಂಗ್ ಸೇಯಿಂಗ್ ಇದೆ, ನಾವು ಬಟರು, ಗೀ, ತುಪ್ಪ, ಚೀಸ್ ಇವೆಲ್ಲನೂ ಕಡಿಮೆ ಮಾಡಬೇಕು ಅಂತ ಹೇಳ್ತೀವಿ. ಬಟ್ ಸೋರ್ಸ್ ಬಂದು ನೇಚರ್, ಇಟ್ಸ್ ಅ ಗುಡ್ ಫ್ಯಾಟ್ ಅಂತ ಹೇಳ್ತೀವಿ. ಡೆಫಿನೆಟ್ಲಿ ಬಾಡಿನಲ್ಲಿ ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ದೇ ಇದೆ. ಕೆಲವೊಂದು ಗುಡ್ ಕೊಲೆಸ್ಟ್ರಾಲ್ಸ್, ಕೆಲವೊಂದು ಬ್ಯಾಡ್ ಕೊಲೆಸ್ಟ್ರಾಲ್ಸ್. ಆ ಗುಡ್ ಕೊಲೆಸ್ಟ್ರಾಲ್ ಕೆಟಗರಿಲಿ ಬರೋದು ತುಪ್ಪ, ಬೆಣ್ಣೆ. ಇದನ್ನ ಖಂಡಿತವಾಗ್ಲೂ ಕನ್ಸ್ಯೂಮ್ ಮಾಡಿ. ಬ್ರೆಡ್, ಬಟರ್ ತಿಂದ್ರೆ ಬಟರ್ನ ಬ್ಲೇಮ್ ಮಾಡ್ತೀರಾ, ಡೆಫಿನೆಟ್ಲಿ ಕಲ್ಪ್ರಿಟ್ ಬಂದು ಬ್ರೆಡ್. ಸೊ ಬಟರ್ ಹಚ್ಕೊಂಡ್ರೆ ದಪ್ಪ ಆಗ್ಬಿಡ್ತೀನೋ, ಚಿಕನ್ ತಿಂದ್ರೆ ದಪ್ಪ ಆಗ್ತಿದ್ದೀನಿ ಅಂತಾರೆ, ಬಟ್ ಚಿಕನ್ ಜೊತೆ ಏನ್ ತಿಂತಿದ್ದಾರೆ? ಚಪಾತಿ, ರೈಸ್. ಸೊ ಕಾರ್ಬ್ಸ್, ಅದೆಲ್ಲ ಬ್ಯಾಡ್ ಕಾರ್ಬ್ಸ್. ಸೊ ನಮಗ್ ಬೇಕಿರೋದು ಗುಡ್ ಕಾರ್ಬ್ಸ್. ಸೊ ಹಾಗಾಗಿ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಅಂಡ್ ನ್ಯೂಟ್ರಿಷನ್ ಇರೋ ಫುಡ್ ಅನ್ನ ಜಾಸ್ತಿ ಇಂಟೇಕ್ ಮಾಡಿ. ಇದು ನನ್ನ ಫೋಟೋ. ಮೊದಲು ಹಂಗಿದ್ದೆ ನಾನೇ, ಅದು 84 ಇದ್ದೆ. ಅಂಡ್ ದೆನ್ ಇವಾಗ 49-50 ನಲ್ಲಿ ಓಡಾಡ್ತಿದೆ. ಹಾಯ್, ನಾನು ಭೂಮಿಕಾ, ಬೆಂಗಳೂರಲ್ಲಿ ಇರ್ತೀನಿ. ಬೆಂಗಳೂರಿನವಳೆ. ಆಕ್ಟಿಂಗ್ ಮಾಡ್ತೀನಿ, ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್ ಮುಗಿಸಿದ್ದೀನಿ. ಜರ್ನಲಿಸ್ಟ್ ಆಗ್ಬೇಕಿತ್ತು, ಅಪಿತಪ್ಪಿ ಆಕ್ಟ್ ಕಡೆ ಡೈವರ್ಟ್ ಆಗ್ಬಿಟ್ಟೆ. ಅಂಡ್ ಹಾಗೆ ಫಿಟ್ನೆಸ್ ಕೋಚ್ ಕೂಡ. ಫಿಟ್ನೆಸ್ ಅಂಡ್ ಆಕ್ಟಿಂಗ್ ಎರಡು ನನ್ನ ಮೇನ್ ಪ್ರೊಫೆಷನ್. ಹಿಮೋಗ್ಲೋಬಿನ್ ಯಾವಾಗ್ಲೂ ಲೋ ಇರ್ತಿತ್ತು. ಸೊ ಹಿಮೋಗ್ಲೋಬಿನ್ ಲೋ ಇಂದ ಒಂದು ನನ್ನ ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಜಾಸ್ತಿ ಆಗ್ಬೋದು ಅಂತ ಹೇಳಿ ನನ್ನ ಗೈನಕಾಲಜಿಸ್ಟ್ ಹೇಳಿದ್ದು. ಸ್ವೀಟ್ ಅಂತ ಬಂದಾಗ ನಮ್ಮ ಯುಟ್ರಸ್ ಅಥವಾ ಓವರೀಸ್, PCOD ಇಶ್ಯೂಸ್, ಪೀರಿಯಡ್ಸ್ ಇರುವಾಗ ಸುಮಾರು ಹೆಣ್ಮಕ್ಳು ಕ್ರೇವ್ ಮಾಡ್ತಾರೆ ಸ್ವೀಟ್ಗೆ. ಸೊ ಇಟ್ಸ್ ಅನ್ ಇಂಡಿಕೇಶನ್ ನಿಮ್ಮ ಯುಟ್ರಸ್ ಅಂಡ್ ಓವರೀಸ್ಗೆ ಸ್ವೀಟ್ಸ್ ಕ್ರೇವ್ ಆಗ್ತಾ ಇದೆ, ಅಲ್ಲೇನೋ ಹೊಡ್ತಾ ಬೀಳ್ತಾ ಇದೆ.